ಕಾಮಿಡಿ ಕಿಲಾಡಿ ನಟ ರಾಕೇಶ್ ಪೂಜಾರಿ ಇನ್ನಿಲ್ಲ. ವಿಶ್ವರೂಪಿ ಅಂತಾನೆ ಹೇಳಿ ಫೇಮಸ್ ಆಗಿದ್ದಂತಹ ರಾಕೇಶ್ ಅವರು ಬಣ್ಣದ ಲೋಕದಲ್ಲಿದ್ದರೂ ಕೂಡ ಕಾಮಿಡಿ ಕಿಲಾಡಿ ಮೂಲಕ ಫೇಮಸ್ ಆಗಿದ್ರು. ಉಡುಪಿ ಮೂಲದ ನಟ ರಾಕೇಶ್ ಪೂಜಾರಿ ಪಲ್ಸ್ ರೇಟ್ ಕಡಿಮೆಯಾಗಿ ಸಾವನ್ನಪ್ಪಿದ್ದಾರೆ. ಲೋ ಬಿಪಿಯಿಂದ ಸಾವನ್ನಪ್ಪಿರುವಂತಹ ನಟ ರಾಕೇಶ್ ಯಾರ್ದೋ ಮದುವೆ ಫಂಕ್ಷನ್ಗೆ ಅಂತ ಹೇಳಿ ಹೋಗಿದ್ರಂತೆ. ಮೆಹಂದಿ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಅದರ ಒಂದಷ್ಟು ಫೋಟೋಗಳನ್ನು ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿಯೇ ಈ ಒಂದು ಹೃದಯಾಘಾತ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಮೊದಲಿಗೆ ಲೋ ಬಿಪಿ ಅಂತ ಆಗತ್ತೆ. ಅದಾದ ನಂತರ ಅವರನ್ನ ಇಮಿಡಿಯೇಟ್ ಆಗಿ ಕೂಡ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ. ಬಟ್ ಆದರೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಇದೀಗ ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡ ಕಿರುತೆರೆ ಲೋಕಕ್ಕೆ ನಿಜಕ್ಕೂ ಇದು ಅಚ್ಚರಿಯ ಸುದ್ದಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಲಿಕ್ಕೆ ಶಿವರಾಜ್ ಕೆಆರ್ ಪೇಟೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ಅನ್ನುವಂತಹ ಮಾತು ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರೀ 34 ವರ್ಷ ಅವರಿಗಷ್ಟೇ. ಮತ್ತೆ ಅವರು ಬಂದಂತಹ ಹಾದಿ ಮತ್ತೆ ಅವರು ಬಹಳ ಕಷ್ಟಪಟ್ಟು ಈ ಒಂದು ಇಂಡಸ್ಟ್ರಿಗೆ ಬಂದಿದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸರ್. ಅವರ ನಟನೆ ನಿಜಕ್ಕೂ ಈ ಕ್ಷಣಕ್ಕೂ ನೆನೆಸ್ಕೊಂಡ್ರೆ ನೋವಾಗ್ತಾ ಇದೆ ಸರ್ ಈ ಒಂದು ವಿಚಾರ. ನೀವು ಅವರನ್ನ ನೋಡಿದಂತಹ ಸಂದರ್ಭದಲ್ಲಿ ನೀವು ಕಂಡ ರಾಕೇಶ್ ಪೂಜಾರಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ? ಇಲ್ಲ, ನೆನಪಿಸ್ಕೊಳ್ಳೋಕೆ ಅವ್ರನ್ನ ನಾವು ಮರ್ತಿಲ್ಲ. ಇನ್ನೊಂದು ಮರೆಯಕ್ಕಾಗದೇ ಇರುವಂತ ವ್ಯಕ್ತಿತ್ವ. ಅವ್ರಿಗೆ ನೀವ್ ಹೇಳ್ದಾಗ್ಲೇ ಗೊತ್ತಾಗಿದ್ದು ಅವ್ರಿಗೆ 34 ವರ್ಷ ಅಂತ ಹೇಳ್ಬಿಟ್ಟು ಇನ್ನೂ ಮಗು ತರನೇ ಇದ್ದಂತ ವ್ಯಕ್ತಿ, ಒಳ್ಳೆ ಸ್ನೇಹಿತ. ಮತ್ತೆ ಎಲ್ರ ಜೊತೆನೂ ತುಂಬಾ ಬೇಗ ಮಿಂಗಲ್ ಆಗುವಂತ ವ್ಯಕ್ತಿ. ಈಗ ನಾನು ಕೂಡ ಆಕ್ಚುಲಿ ಜರ್ನಿನಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಅದೇ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ನಮಗೂ ಮಧ್ಯರಾತ್ರಿ 3 ಕಾಲಲ್ಲಿ ಫೋನ್ ಬಂದಾಗ್ಲೇ ನಾನು ಯಾರಿಗ್ ಫೋನ್ ಮಾಡ್ಬೇಕು, ಯಾರಿಗೆ ಹೇಳ್ಬೇಕು, ಏನ್ ಹೇಳ್ಬೇಕು ಏನು ಗೊತ್ತಾಗ್ತಾ ಇಲ್ಲ ನನಗೆ. ಒಂದಷ್ಟೊತ್ತು ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಅನ್ಪಡೆಗೆ ನಾನು. ಆಮೇಲೆ ಹೊರಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯ್ತು. ತುಂಬಾ ಬೇಜಾರಾಗುತ್ತೆ. ಇನ್ನೊಂದು ಬಹಳ ಚಿಕ್ಕ ವಯಸ್ಸು, ಇನ್ನು ತುಂಬಾ ಸಾಧನೆ ಮಾಡೋದಿತ್ತು. ಒಬ್ಬ ಒಳ್ಳೆ ಕಲಾವಿದ, ಒಬ್ಬ ಒಳ್ಳೆ ಸ್ನೇಹಿತ, ತಮ್ಮ. ಆ ದುಃಖನ ಬರ್ಸುವಂತ ಶಕ್ತಿನ ಅವ್ರ ಮನವರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ನಾನು ರಾಕೇಶ್ ಕೂಡ ಇಬ್ರು ಒಟ್ಟಿಗೆನೆ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ವಿ. ನಾನು ವಿಜಯ್ ಪ್ರಕಾಶ್ ಸರ್ ತರ, ಅವರು ನಮ್ಮ ಅರ್ಜುನ್ ಜನ್ಯ ಸರ್ ತರ ಎಲ್ಲ ಇಮಿಟೇಟ್ ಮಾಡಿದಾಗಿರ್ಬೋದು. ಈಗ್ಲೂ ಕಣ್ಮುಂದೆ ಇದೆ ಅದೆಲ್ಲ. ಏನು ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ನೋವಾಗ್ತಾ ಇದೆ ನಮಗೂ. ಸದ್ಯಕ್ಕೆ ಮಾಹಿತಿ ಬರ್ತಾ ಇರುವಂತಹ ಪ್ರಕಾರ ಸರ್, ಅವರು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇದ್ರಂತೆ, ಮೆಹಂದಿ ಫಂಕ್ಷನ್ ಅಲ್ಲಿ. ಆ ಸಂದರ್ಭದಲ್ಲಿ ಹೃದಯಾಘಾತ ಆಯ್ತು ಅನ್ನುವಂತಹ ಲೇಟೆಸ್ಟ್ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಲೋ ಬಿಪಿ ಆಯ್ತು ಅಂತ ಹೇಳಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ಅಷ್ಟೇ ಗೊತ್ತಿರೋದು ನನಗೆ. ಸೊ ನಾನು ಅಷ್ಟೇ ಈಗ ಅಲ್ಲಿಗೆ ಹೋದ್ಮೇಲೆ ನಾನು ಏನಾಗಿತ್ತು ಅನ್ನೋದನ್ನ ನಾನು ತಿಳ್ಕೊಳಕ್ ಸಾಧ್ಯ. ಯಾಕಂದ್ರೆ ಸುಮ್ನೆ ನಾವು ಏನೇನೋ ಮಾತಾಡಿ, ಸೊ ಅವ್ರ ಮನೆಯವ್ರು ಇವಾಗ ಆಲ್ರೆಡಿ ನೊಂದಿರ್ತಾರೆ. ಸೊ ಹಾಗಾಗಿ ನಾವೇನು ಹೇಳಕ್ ಆಗಲ್ಲ. ಸೊ ಅಲ್ಲಿಗೆ ಹೋದ ನಂತರನೇ ನಾನು ತಿಳ್ಕೊಂಡ ನಂತರನೇ ಅದನ್ನ ಮಾತಾಡ್ತೇನೆ. ಸದ್ಯಕ್ಕೆ ನನ್ನ ಗೆಳೆಯನ ಆತ್ಮಕ್ಕೆ ಶಾಂತಿ ಕೋರ್ತೀನಿ, ಜೊತೆಗೆ ಆ ಒಂದು ನೋವನ್ನ ಬರ್ಸುವಂತ ಶಕ್ತಿನ ದೇವರು ಅವ್ರ ಕುಟುಂಬದವರಿಗೆ ಕೊಟ್ಟಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.